ಮನೆ ಮದ್ದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಾರ್ಮೋನ್ ಅಸಮತೋಲನಕ್ಕೆ ಆಕ್ಯುಪ್ರೆಷರ್ ನೋಡಿ ಸ್ನೇಹಿತರೆ. ಸೊ ಹಾರ್ಮೋನ್ ಅಸಮತೋಲ್ಯನ ಆಗ್ತದೆ. ಹಾರ್ಮೋನ್ ಅಸಮತೋಲ್ಯ ಆಗಕ್ಕೆ ಕಾರಣಗಳೇನಿರ್ತದೆ, ಅದು ಹಾರ್ಮೋನ್ ಅಸಮತೋಲ್ಯ ಆಗಿದ್ರೆ ನಾವು ಏನ್ ಮಾಡಿದ್ರೆ ಆಕ್ಯುಪ್ರೆಷರ್ ಅಲ್ಲಿ ಒಳ್ಳೆ ಪರಿಹಾರ ಸಿಗತ್ತೆ ಅನ್ನೋದು ನೋಡಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಹಾರ್ಮೋನ್ ಅಸಮತೋಲ್ಯ ಬಗ್ಗೆ ಈಗಾಗಲೇ ಹೆಚ್ಚಾಗಿ ನಾವು ತಿಳ್ಕೊಂಡಿದ್ವಿ. ಜ್ಞಾನ ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ. ಸೊ ಹೆಚ್ಚೆಚ್ಚು ಸಮಯದಲ್ಲಿ ನಾವು ಚರ್ಚೆ ಮಾಡ್ತಾ ಬಂದಿದ್ವಿ ಅದ್ರ ಬಗ್ಗೆ. ಆದ್ರೆ ಮತ್ತೊಂದ್ಸರಿ ಅದನ್ನು ನೆನಪು ಮಾಡಿಕೊಂಡು ಅದಕ್ಕೆ ಇರುವಂತ ಪರಿಹಾರಗಳು ಆಕ್ಯುಪ್ರೆಷರ್ ಏನಿದೆ ಅಂತ ನೋಡಕ್ಕೆ ಪ್ರಯತ್ನ ಮಾಡೋಣ. ಇದು ಸ್ನೇಹಿತರೆ, ಹಲವಾರು ಯುವತಿಯರು ಇವತ್ತಿನ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರೆ, ಈ ಮಾಡರ್ನ್ ನವೀನ ಯುಗದಲ್ಲಿ ನೋಡ್ತಾ ಇದ್ರೆ ಎಷ್ಟೋ ಯುವತಿಯರು, ಎಷ್ಟೋ ಮಹಿಳೆಯರು ಹೇಳ್ಬೇಕಂದ್ರೆ ಯಂಗ್ ವುಮೆನ್ ಅಂತ ಹೇಳ್ಬೋದು. ಅವ್ರಿಗೆ ಕೆಲವರು ಒಂದು 30 ವರ್ಷ ಅಷ್ಟೇ, 30 ವರ್ಷ ಇನ್ನೂ ಅದಕ್ಕಿಂತ ಮುಂಚೆನೆ ನೋಡ್ತಾ ಇದ್ರೆ ಹಾರ್ಮೋನ್ ಅಸಮತೋಲ್ಯ ಎದುರಿಸ್ತಾ ಇರ್ತಾರೆ. ಈಗಾಗ್ಲೇ ಎದುರ್ಕೊಂತಾ ಇರ್ತಾರೆ. ಸೊ ಇದು ಯಾವ ತರ ಇರ್ತಂದ್ರೆ, ಈ ಋತು ಸಂಬಂಧಗಳಿಗಾಗಿ ಮಹಿಳೆಯರಲ್ಲಿ ಅಂದ್ರೆ ಹೇಳ್ಬೇಕಂದ್ರೆ ಋತು ಸಂಬಂಧ ಸಮಸ್ಯೆವಾಗಿ ಈ ಹಾರ್ಮೋನ್ಸ್ ಅಸಮತೋಲ್ಯತ ಮಹಿಳೆಯರಲ್ಲಿ ಆಗ್ತಾ ಇರುವಂತ ಸಾಮಾನ್ಯ ಸಮಸ್ಯೆ ಆಗಿದೆ ಇತ್ತೀಚಿನ ಕಾಲದಲ್ಲಿ. ಎಷ್ಟೋ ಸಾಮಾನ್ಯ ಸಮಸ್ಯೆ ಆಗಿದೆ ನೋಡ್ತಾ ಇದ್ರೆ. ಹೆಚ್ಚು ಮಹಿಳೆಯರಲ್ಲಿ ಇದು ಕಾಣಿಸ್ತಾ ಇರ್ತದೆ. ಆದ್ರೆ ದೇಹದಲ್ಲಿ 2 ಪ್ರಮುಖ ಹಾರ್ಮೋನ್ಗಳಿದೆ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರೋಜನ್. ಅಂದ್ರೆ ಈಸ್ಟ್ರೋಜನ್ ಒಂದು ಹಾರ್ಮೋನು, ಪ್ರೊಜೆಸ್ಟ್ರೋನ್ ಅಂತ ಇನ್ನೊಂದು ಹಾರ್ಮೋನ್. ಇದೇನಾಗತ್ತಂದ್ರೆ ಇವು ಎರಡೂನು ಸಮಾನ ರೀತಿಯಲ್ಲಿ ಒಂದು ಹೇಳ್ಬೇಕಂದ್ರೆ ಆ 2 ಹಾರ್ಮೋನ್ಗಳ ಮಧ್ಯೆ ಸಂಪರ್ಕ ಹೇಳ್ಬೇಕಂದ್ರೆ ಪರಸ್ಪರ ಶಾಂತಿಯಾಗಿರ್ಬೇಕು. ಅವೆಲ್ಲ ಆ ಎರಡೂ ಪರಸ್ಪರ ಶಾಂತಿಯಾಗಿರ್ಬೇಕು, ಪರಸ್ಪರ ಸಂಪರ್ಕ ಹೊಂದಿರಬೇಕು. ಅದು ಎರಡೂ ಸರಿಯಾದ ರೀತಿಯಲ್ಲಿ ಅಸ್ತಿತ್ವ ಇರಬೇಕು. ಯಾರು ಒಳಗಡೆ ಅಂದ್ರೆ ಮಹಿಳೆಯರ ಗರ್ಭಾಶಯದಲ್ಲಿ ಎರಡೂ ಸರಿಯಾದ ಪ್ರಮಾಣದಲ್ಲಿ ಉತ್ಪನ್ನ ಆಗಿದ್ರೇನೆ ಅವಾಗ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲ್ಲ ಸ್ನೇಹಿತರೆ. ಆದ್ರೆ ಇದು ಯಾವಾಗ್ಲೂ ಆತರ ಇರ್ತದ? ಆತರ ಆಗತ್ತಾ? ಎರಡು ಸಮಾನ ರೀತಿಯಲ್ಲಿ ಪರಸ್ಪರ ಸಂಪರ್ಕ, ಎರಡೂ ಶಾಂತಿಯುತವಾಗಿ, ಅಂದ್ರೆ ಇದು ಹೆಚ್ಚಾಗೋದು ಅದು ಕಡಿಮೆ ಆಗೋದು, ಅದು ಕಡಿಮೆ ಆಗೋದು ಹೆಚ್ಚಾಗೋದು, ಆತರ ಇರಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ತಿನ್ನೋ ಆಹಾರ, ನಾವು ಅಳವಡಿಸ್ಕೊಳ್ಳುವಂತ ಜೀವನ ವಿಧಾನಗಳು ಅದಕ್ಕೂ ಆ ಅವಕಾಶ ಕೊಡಲ್ಲ. ಅದು ಅರ್ಥ ಮಾಡ್ಕೋಬೇಕು ನಾವು. ಸೊ ಅದಕ್ಕೋಸ್ಕರನೇ ಈ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗೇ ಆಗ್ತದೆ. ಅವಾಗ ಬರೋದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ 2 ಹಾರ್ಮೋನ್ಗಳ ನಡುವೆ ನಿಜವಾಗಿ ಹೇಳ್ಬೇಕಂದ್ರೆ ಒಂಥರ ಡಿಫರೆನ್ಸ್ ಬರ್ತಾ ಇರ್ತದೆ, ಬಿರುಕು ಆಗ್ತದೆ. ಈ ಬಿರುಕು ಅಂದ್ರೆ ಒಂಥರ ಇದು ಹೆಚ್ಚಾಗೋದು ಅದು ಕಡಿಮೆ ಆಗೋದು, ಅದು ಕಡಿಮೆ ಆಗೋದು ಇದು ಹೆಚ್ಚಾಗೋದು. ಇದರಿಂದ ಬರೋದೇ ನಮ್ಮ ದೇಹದ ಅಂದ್ರೆ ಮಹಿಳೆಯರ ದೇಹದಲ್ಲಿ ಬರುವಂತ ಪ್ರಧಾನ ಸಮಸ್ಯೆ ಏನಪ್ಪಾ ಅಂದ್ರೆ ಹಾರ್ಮೋನ್ ಅಸಮತೋಲ್ಯನ ಅಂತ ಬರ್ತಾ ಇರ್ತದೆ ಸ್ನೇಹಿತರೆ. ಇದು ಹಾರ್ಮೋನ್ ಅಸಮತೋಲ್ಯನಕ್ಕೆ ಕಾರಣವಾಗುತ್ತದೆ ಅಂತ ನಾವು ಹೇಳ್ತಾ ಇದ್ವಿ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ದೇಹದ ಕಾರ್ಯಚಟುವಗಳಿಂದ ಅಂದ್ರೆ ನಮ್ಮ ದೇಹದಲ್ಲಿ ಎಷ್ಟೋ ಬಾಡಿ ಫಂಕ್ಷನ್ಸ್ ಬದಲಾವಣೆ ಆಗ್ತಾ ಇರ್ತದೆ ಸ್ನೇಹಿತರೆ. ಬದಲಾವಣೆ ಆಗೋದ್ರಲ್ಲಿ ವಿಶೇಷವಾಗಿ ನೋಡ್ತಾ ಇದ್ರೆ ಈ ಅಂಡೋತ್ಪತ್ತಿ ಕೊರತವಾಗಿರ್ತದೆ. ಅಂಡೋತ್ಪತ್ತಿ ಕೊರತೆ ಯಾವಾಗ ಆಗುತ್ತೆ? ಯಾವಾಗ ಮಹಿಳೆಯರು ಈ ಅಂಡೋತ್ಪತ್ತಿ ನಿಂತು ಹೋಗುವಾಗ. ಯಾವಾಗ ನಿಂತು ಹೋಗುತ್ತೆ? ಮೆನೋಪಾಸ್ ಬಂದಂತೆ ಇಟ್ಕೊಳ್ಳಿ. ಒಂದು ಮಹಿಳೆಯರು ಯಾರಾದ್ರೂ ಅವ್ರು ಮೆನೋಪಾಸ್ ಸ್ಥಿತಿಗೆ ಹೋಗಿದಾರಂತ ಇಟ್ಕೊಳ್ಳಿ, ಒಂದು 45, 40, ಇತ್ತೀಚಿನ ಕಾಲದಲ್ಲಿ ಇನ್ನೂ ಬೇಗ ಬರ್ತಾ ಇದೆ, ಇನ್ನು ಮುಂದಿನ ಕಾಲದಲ್ಲಿ ಇನ್ನೂ ಬೇಗ ಬರುತ್ತೆ. ಯಾಕಂದ್ರೆ ಏನಾಗ್ತಾ ಇದೆ, ನಮ್ಮ ಸಣ್ಣ ಮಕ್ಕಳು, ಹೆಣ್ಮಕ್ಳಿಗೆ ನಾವು ಕೊಡುವಂತ ಆಹಾರ, ನಾವು ಹಾಲು ಕೊಡ್ತೀವಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗತ್ತೆ. ನಾವು ಕೊಡೋ ಎಣ್ಣೆ ಸರಿಯಿಲ್ಲ, ನಾವು ಕೊಡುವಂತ ಆಹಾರ ಸರಿಯಿಲ್ಲ, ನಾವು ತಿನ್ನೋ ಆಹಾರ ಕೆಮಿಕಲ್ ಯುಕ್ತ ಆಗಿದೆ, ರಸಾಯನಯುಕ್ತ ಆಗಿದೆ. ಈಗ ಈ ಸ್ಥಿತಿಯಲ್ಲಿ ಏನಾಗುತ್ತೆ, ಇಂಥ ಆಹಾರ ಶೈಲಿಯಲ್ಲಿ, ಇಂಥ ಆರೋಗ್ಯ ವಿಧಾನಗಳಲ್ಲಿ ಸಣ್ಣ ಹೆಣ್ಮಕ್ಳಿಗೆ 8-9 ವರ್ಷ ಒಳಗಡೆ ಈ ಋತುಚಕ್ರ ಶುರು ಆಗ್ತಾ ಇದೆ. ಋತುಚಕ್ರ ಎಷ್ಟು ಬೇಗ ಶುರು ಆಗುತ್ತೋ ಅಷ್ಟು ಬೇಗನೆ ಮೆನೋಪಾಸ್ ಬಂದ್ಬಿಡುತ್ತೆ ಸ್ನೇಹಿತರೆ. ಈಗ ಅಂದ್ರೆ ಋತುಚಕ್ರ 8 ವರ್ಷ ಶುರು ಆಗಿದೆ ಅಂತ ಇಟ್ಕೊಳ್ಳಿ, ಅವ್ರಿಗೆ 32 ವರ್ಷಕ್ಕನೆ ಈ ಮೆನೋಪಾಸ್ ಬರೋಂತ ಅವಕಾಶ ಹೆಚ್ಚಾಗಿದೆ. ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಇದು ಯಾವಾಗ ಮೆನೋಪಾಸ್ ಬರುತ್ತೋ ಈ ಅಂಡೋತ್ಪತ್ತಿ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ನೋಡಿ, ಅಂಡೋತ್ಪತ್ತಿ ಯಾವಾಗ ಸ್ಟಾಪ್ ಆಗುತ್ತೋ ಈ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನು, ಅಂದ್ರೆ ಅಂಡೋತ್ಪತ್ತಿ ಯಾವಾಗ ಸ್ಟಾಪ್ ಆಗುತ್ತೋ ಮಹಿಳೆಯರ ಈ ಮೆನೋಪಾಸ್ ಸ್ಥಿತಿಯಲ್ಲಿ, ಅವಾಗ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನು ನಿಂತು ಹೋಗ್ತದೆ, ಅದು ನಡೆಯೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅವಾಗ ಇದ್ರ ಅರ್ಥ ಏನಂದ್ರೆ ಯಾವುದೇ ಅಂಡಾಶಯಗಳು ಬಂದ್ರೆ ನೋಡಿ, ಒಂದು ಅಂಡಾಶಯ ಇಲ್ಲಿ, ಅಂಡಾಶಯದಿಂದ ಅಂಡಗಳು ಅಂದ್ರೆ ಓವರಿಸ್ ಇಂದ ಅಂಡಾಶಯ, ಅದೇ ಅಂಡಾಶಯದಿಂದ ಅಂಡಗಳು ಎಲ್ಲಿ ಬರಬೇಕು? ಗರ್ಭಾಶಯ ಒಳಗಡೆ ಬರಬೇಕು. ಅದು ಫಲವತ್ತ ಆಗ್ಬೇಕಂದ್ರೆ
ಅದು ಫಲವತ್ತ ಆಗ್ಬೇಕಂದ್ರೆ ಈ ಗರ್ಭಾಶಯಕ್ಕೆ ಬರಬೇಕು. ಗರ್ಭಾಶಯಕ್ಕೆ ಬರುವಾಗ ಈ ಎರಡು ಹಾರ್ಮೋನ್ ಇರಬೇಕು. ಈಗ ಮೆನೋಪಾಸ್ ಅವರಿಗೆ ಒಂದು ಹಾರ್ಮೋನ್ ಇರ್ತದೆ, ಇನ್ನೊಂದು ಹಾರ್ಮೋನ್ ಇರಲ್ಲ. ಪ್ರಧಾನವಾಗಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರೋದಿಲ್ಲ, ಅವ್ರಿಗೆ ಇರೋದು ಓನ್ಲಿ ಈಸ್ಟ್ರೋಜನ್ ಮಾತ್ರ. ಈಗ ಈಸ್ಟ್ರೋಜನ್ ಹೆಚ್ಚಾಗ್ತಾ ಹೋಗ್ತದೆ, ಅವ್ರಿಗೆ ಈಸ್ಟ್ರೋಜನ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಆವಾಗ ಏನಾಗತ್ತೆ, ಈ ಖಂಡಿತವಾಗಿ ಈಸ್ಟ್ರೋಜನ್ ಹೆಚ್ಚಾಗುವಾಗ ಅಲ್ಲಿ ಅಸಮತೋಲ್ಯದ ಕಾರಣ ಆಗುತ್ತೆ. ಎರಡು ಹಾರ್ಮೋನ್ ಇರ್ಬೇಕಲ್ಲ, ಎರಡು ಹಾರ್ಮೋನ್ ಇದ್ರೇನೆ ಸರಿಯಾದ ರೀತಿಯಲ್ಲಿ ಇರೋದು. ಈ ಮೆನೋಪಾಸ್ ಇರುವಂತವ್ರಿಗೆ ಈಸ್ಟ್ರೋಜನ್ ಹೆಚ್ಚಾಗತ್ತೆ, ಪ್ರೊಜೆಸ್ಟ್ರಾನ್ ಜೀರೋ, ಪ್ರೊಜೆಸ್ಟ್ರಾನ್ ಶೂನ್ಯ, ಅದು ಉತ್ಪತ್ತಿ ಆಗೋದಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇದು ಹಾರ್ಮೋನಲ್ ಅಸಮತೋಲನ ಕಾರಣವಾಗುತ್ತೆ. ಅದಕ್ಕೆ ಸೊ ಹೆಚ್ಚು ಮಹಿಳೆಯರು ಮೆನೋಪಾಸ್ ಸಮಸ್ಯೆಗಳು ತುಂಬಾ ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಒಂಥರ ಅವಾಗವಾಗ ವಿಪರೀತ ಲಕ್ಷಣಗಳು ಕಾಣಿಸ್ತಾ ಇರ್ತದೆ. ಯಾರಿಗೆ ಈ ಮೆನೋಪಾಸ್ ಎಂಟರ್ ಆಗಿರೋರಿಗೆ, ಮೆನೋಪಾಸ್ ಒಳಗಡೆ ಹೋಗಿರೋರಿಗೆ. ಯಾಕಂದ್ರೆ ಅಷ್ಟುವರೆಗೂ ಮುಟ್ಟಿನ ಸಮಸ್ಯೆ ಆಗೋವರೆಗೂ ಮಹಿಳೆಯರ ಆರೋಗ್ಯ ತುಂಬಾ ಚೆನ್ನಾಗಿ ಇಟ್ಕೋಬಹುದು, ಇರುತ್ತೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಈಸ್ಟ್ರೋಜನು ಪ್ರೊಸ್ಟ್ರೋಜನು ಎರಡು ಸಮಾನ ರೀತಿಯಲ್ಲಿ ಸಮಾನ ಪರಿಣಾಮದಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಆದ್ರೆ ಇತ್ತೀಚಿನ ಕಾಲದಲ್ಲಿ ಅದನ್ನೂ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಏರುಪೇರು ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಆರೋಗ್ಯ ಆಹಾರ ಶೈಲಿ ಸರಿ ಇಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಆದ್ರೆ ಮೆನೋಪಾಸ್ ಅವ್ರಿಗೂ ಇನ್ನೂ ಹೆಚ್ಚಾಗಿ ಕಾಣಿಸ್ತಾ ಇರ್ತದೆ ತೊಂದರೆಗಳು. ಅವನು ಏನೇನು ಲಕ್ಷಣಗಳು ಕಾಣಿಸ್ತದೆ ಇಂಥ ಹಾರ್ಮೋನ್ ಅಸಮತೋಲ್ಯ ಆಗಿದ್ರೆ ಮೆನೋಪಾಸ್ ಸಮಸ್ಯೆ ಬಂದಿರೋರಿಗೆ, ಮತ್ತೆ ಸಾಮಾನ್ಯ ಮೆನೋಪಾಸ್ಗಿಂತ ಮುಂದಿರುವಂತ ಮಹಿಳೆಯರಿಗೂ ಸಹ ಈ ಹಾರ್ಮೋನ್ ಅಸಮತೋಲ್ಯ ಆಗಿದ್ರೆ, ಯಾವುದೇ ಕಾರಣದಿಂದ ಆಗಿದ್ರೆ ಅವ್ರ ಒಳಗಡೆ ಕಾಣಿಸುವಂತ ಲಕ್ಷಣಗಳು ಏನಿರ್ತದೆ ನೋಡ್ಕೊಳ್ಳೋಣ. ಈ ಲಕ್ಷಣಗಳು ಹಾರ್ಮೋನ್ ಅಸಮತೋಲನದ ಲಕ್ಷಣಗಳು ಅಂತ ಹೇಳ್ತೀವಿ. ಇದೇನಂದ್ರೆ ಖಿನ್ನತೆ ಭಾವನಾ, ಡಿಪ್ರೆಷನ್ ಇರೋದು ಹಾಗೆ ಡಿಪ್ರೆಷನ್ ಬರ್ತಾ ಇರುತ್ತೆ. ಏನು ಕಾರಣವೇ ಇಲ್ಲ, ಆದ್ರೆ ಡಿಪ್ರೆಷನ್ ಬರುತ್ತೆ. ಈ ಖಿನ್ನತೆ ಅನ್ನೋದು ಅವ್ರ ಹೊರಗಡೆ ಪೂರ್ತಿ ಆವರಿಸ್ಕೊತದೆ. ಇನ್ನು ವಿಪರೀತ ಆಯಾಸ ಬರ್ತಾ ಇರ್ತದೆ, ಆಮೇಲೆ ಅಲರ್ಜಿಗಳು, ಚರ್ಮದ ಅಲರ್ಜಿ, ಸೊ ಡಸ್ಟ್ ಅಲರ್ಜಿ, ಇನ್ನು ಬೇರೆ ಬೇರೆ ಫುಡ್ ಅಲರ್ಜಿ, ಇವೆಲ್ಲ ಅಲರ್ಜಿಗಳು ಶುರು ಆಗ್ಬಿಡ್ತದೆ. ಇದು ಒಂದು ಲಕ್ಷಣ, ಯಾವುದು ಈ ಹಾರ್ಮೋನ್ ಅಸಮತೋಲನ ಅಂತ. ಮತ್ತೆ ಕೂದಲು ಅಂದ್ರೆ ಏರ್ ಲಾಸ್ ಹೆವಿ ಆಗ್ತಾ ಇರ್ತದೆ. ಅದೇ ಹೆಚ್ಚಾಗಿ ಏರ್ ಲಾಸ್ ಆಗ್ತಾ ಇರ್ತದೆ, ಕೂದಲ ಉದುರುವಿಕೆ ಅನ್ನೋದು ಹೆಚ್ಚಾಗ್ತಾ ಇರ್ತದೆ ಮಹಿಳೆಯರಲ್ಲಿ. ಅದು ಒಂದು ಕಾರಣ, ಅದೊಂದು ಲಕ್ಷಣ ಅಂತ ಹೇಳ್ಬೋದು. ಆಮೇಲೆ ಮುಖದ ಮೇಲೆ ಸಂಭವನೀಯ ಕೂದಲು ಬೆಳವಣಿಗೆ, ಮುಖದ ಮೇಲೆ ಒಂದು ಕೂದಲು ಬೆಳವಣಿಗೆ ಆಗ್ತಾ ಇರ್ತದೆ. ಅದನ್ನು ಹಾರ್ಮೋನ್ಗಳ ಅಸಮತೋಲ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಮಹಿಳೆಯರಿಗೆ. ಅದೇ ಪುರುಷರಿಗಾದ್ರೆ ಹಾರ್ಮೋನ್ ಅಸಮತೋಲ್ಯ ಆದ್ರೆ ಏನಾಗುತ್ತೆ, ಈ ಅಂದ್ರೆ ನಮ್ಮ ಚೆಸ್ಟ್ ಭಾಗದಲ್ಲಿ ಹೇಳ್ಬೇಕಂದ್ರೆ ಚೆಸ್ಟ್ ಅವ್ರಿಗೆ ಬೆಳೀತಾ ಇರ್ತದೆ. ಅಂದ್ರೆ ಮಹಿಳೆಯರ ತರ ಚೆಸ್ಟ್ನು ಬೆಳೀತಾ ಇರ್ತದೆ ಅನ್ನೋ ಅರ್ಥ ಮಾಡ್ಕೋಬೇಕು. ಅಂದ್ರೆ ಬ್ರೆಸ್ಟ್ ಭಾಗ ಅದು ಬೆಳೀತಾ ಇರ್ತದೆ. ಯಾರಿಗೆ? ಪುರುಷರಿಗೆ. ಯಾವಾಗ ಹಾರ್ಮೋನ್ ಅಸಮತೋಲ್ಯ ಆಗಿದ್ರೆ ಅನ್ನೋ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಆದ್ರೆ ಈ ಹಾರ್ಮೋನ್ ಅಸಮತೋಲ್ಯ ಅನ್ನೋದು ಪರಿಹಾರ ಮಾಡ್ಕೋಬೇಕು, ಅದನ್ನು ಪರಿಹರಿಸ್ಕೋಬೇಕು ಅಂದ್ರೆ ನಾವು ಮಾಡ್ಬೇಕಾಗಿರೋಂತ ಎರಡು ಪಾಯಿಂಟ್ಗಳಿದೆ. ಅಂದ್ರೆ ಅದ್ಭುತವಾದ ಪಾಯಿಂಟ್ಸ್ ಎರಡೂ. ಅಂದ್ರೆ ಈ ಆಕುಪ್ರದಲ್ಲಿ ಇರುವಂತ ಎರಡು ಪರಿಹಾರಗಳೇನಿದೆ ಅಂತ ನೋಡಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ಪರಿಹಾರ ಸ್ನೇಹಿತರೆ, ನಮ್ಮ ಕೈಯಲ್ಲೇ ಎಲ್ಲ ಪಾಯಿಂಟ್ಗಳಿದೆ. ಆ ಪಾಯಿಂಟ್ಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಇದು ನಾವು ತೋರಿಸ್ತೀವಿ, ಒಂದ್ಸರಿ ಚಿತ್ರದಲ್ಲಿ ನೋಡ್ಕೊಳ್ಳಿ. ಅಂದ್ರೆ ಮೊದಲನೇ ಪದ್ಧತಿ, ಮೊದಲನೇ ಸಕ್ರಿಯಗೊಳಿಸ್ಕೋಬೇಕಾಗಿರೋಂಥದ್ದು ಯಾವ್ದಕ್ಕೆ? ಹಾರ್ಮೋನಲ್ ಅಸಮತೋಲ್ಯತೆಯನ್ನು ನಾವು ತೊಲಗಿಸ್ಕೊಳಕ್ಕೆ. ನೋಡ್ಕೊಳ್ಳೋಣ, ಗಮನಿಸಿ ನೋಡಿ. ಇಲ್ಲಿ ಕಾಣಿಸ್ತಾ ಇರ್ತದೆ ನಿಮ್ಗೆ, ಬಲಗಡೆ ನೋಡುವಾಗ ನಿಮಗೆ ಕಾಣಿಸ್ತದೆ ಒಂದು ಎಡಗೈಯಲ್ಲಿ ಸ್ಪ್ಲೀನ್ ಪಾಯಿಂಟ್ ಇದೆ. ಅದೇ ಬಲಗಡೆಯಲ್ಲಿ ಅದೇ ಪಾಯಿಂಟ್ ನಾವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡುವಾಗ ಈ ಪಾಯಿಂಟ್ ಸ್ಪ್ಲೀನ್ ಪಾಯಿಂಟ್ ಎಡಗೈಯಲ್ಲಿ. ಬಲಗೈಯಲ್ಲಿ ನೋಡಿದ್ರೆ ಇದೇ ಪಾಯಿಂಟ್ ಗಾಲ್ ಬ್ಲಾಡರ್. ಓಕೆ, ಗಾಲ್ ಬ್ಲಾಡರ್. ಈ ಪಾಯಿಂಟ್ ಎರಡನ್ನು ಸಕ್ರಿಯಗೊಳಿಸ್ಕೊಳ್ಳಿ ಸರಿಯಾದ ರೀತಿ ಪ್ರಮಾಣದಲ್ಲಿ. ಒಂದು 10-15 ಸರಿ ಈ ಪಾಯಿಂಟ್, 10-15 ಸರಿ ಈ ಕಡೆ. ಆಮೇಲೆ ಇನ್ನು ಎಡಗೈಯಲ್ಲಿ ನೋಡ್ಕೊಳ್ಳಿ. ಎಡಗೈಯಲ್ಲಿ ಕಿರುಬೆರಳಿದೆಲ್ಲ ನೇರವಾಗಿ ನೋಡಿದ್ರೆ ಎರಡು ಪಾಯಿಂಟ್, ಓವರೀಸ್ ಮತ್ತೆ ಯುಟ್ರೆಸ್. ಓವರೀಸ್ ಅನ್ನೋದು ಅಂಡಾಶಯಗಳು, ಯುಟ್ರೆಸ್ ಅನ್ನೋದು ಗರ್ಭಾಶಯ. ಈ ಎರಡು ಪಾಯಿಂಟ್ಗಳನ್ನು ಸರಿಯಾದ ರೀತಿ ಪ್ರಮಾಣದಲ್ಲಿ ಪ್ರತಿಯೊಂದು ದಿವಸ ನಾವು ಸಕ್ರಿಯಗೊಳಿಸ್ಕೋಬೇಕು. ಓಕೆ, ಯಾರು ಹಾರ್ಮೋನ್ ಅಸಮತೋಲ್ಯ ಇರೋರು ಖಂಡಿತವಾಗಿ ಇದನ್ನು ಸಕ್ರಿಯಗೊಳಿಸ್ಕೊಳ್ಳಿ. ಅದು ಇಲ್ಲ ಅಂದ್ರೂ ನಾವು ಈಗಾಗಲೇ ಹೇಳಿದ್ವಿ, ಎಂಡೋಕ್ರೈನ್ ಗ್ಲಾಂಡ್ಸ್ ಅಂತಃಸ್ರಾವ ಗ್ರಂಥಗಳನ್ನು ಸಕ್ರಿಯಗೊಳಿಸ್ಕೊಳ್ಳುವಂತ ಅದರಲ್ಲಿ ಅದು ಭಾಗವಾಗಿ ಇದು ಆಲ್ರೆಡಿ ಹೇಳಿದ್ವಿ. ಸೊ ದಯವಿಟ್ಟು ಇದು ಪಾಲಿಸಿ. ಸೊ ಇದು ನೋಡ್ಕೊಳ್ಳಿ ಎರಡು ಪಾಯಿಂಟ್. ಆಮೇಲೆ ಲಿಂಪ್ ಗ್ಲ್ಯಾಂಡ್ ಮಧ್ಯದಲ್ಲಿರೋದು ಪಾಯಿಂಟ್. ಓಕೆ, ಅದನ್ನು ಸಹ ಎಲ್ಲಾ ಪಾಯಿಂಟ್ಗಳು, ಎಲ್ಲಾ ಬಿಂದುಗಳು ಒತ್ತಿದ ಮೇಲೆ ಕೊನೆಯದಾಗಿ ಲಿಂಪ್ ಗ್ಲ್ಯಾಂಡ್ ಮೇಲೆ ಒಂದು 10 ಸರಿ ಪ್ರೆಸ್ ಮಾಡ್ಕೊಳ್ಳಿ, ಅದು ಪರಿಹಾರ ಕೊಡುತ್ತೆ. ಆಮೇಲೆ ಬಲಗಡೆ ನೋಡಿದ್ರೆ ಗಾಲ್ ಬ್ಲಾಡರ್ ಪಾಯಿಂಟ್, ಮತ್ತೆ ಓವರಿಸ್ ಪಾಯಿಂಟ್, ಮತ್ತೆ ಯುಟ್ರೆಸ್ ಪಾಯಿಂಟ್. ಸೊ ಮತ್ತೆ ಮಧ್ಯದಲ್ಲಿ ಅಂದ್ರೆ ನಮ್ಮ
ಈ ಮನಕಟ್ಟು ರೇಖಾ ಕೆಳಗಡೆ ಒಂದು ಎರಡು ಬೆರಳುಗಳ ಅಗಲದಲ್ಲಿ ಇರುವಂತ ಈ ಪಾಯಿಂಟ್ ಲಿಂಪ್ ಗ್ಲ್ಯಾಂಡ್, ಅದನ್ನು ಸಕ್ರಿಯಗೊಳಿಸ್ಕೋಬೇಕು. ಇದು ಪ್ರಧಾನವಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಎರಡನೇ ಪಾಯಿಂಟ್ ನಾನು ಹೇಳಿದ್ದೀನಿ. ಎರಡನೇ ಪಾಯಿಂಟ್ ಈಗಾಗಲೇ ಹೇಳಿದಲ್ಲ, ಅದೇನಂದ್ರೆ ಇನ್ನೊಂದು ಪಾಯಿಂಟ್ ಗುಲ್ಮಾ 1 ಗುಲ್ಮಾ 6 ಸ್ನೇಹಿತರೆ. ಗುಲ್ಮಾ 1 ಗುಲ್ಮಾ 6 ಎರಡು ಪಾದಗಳಲ್ಲಿ ಸಿಗತ್ತೆ, ಎರಡು. ಇದನ್ನು ಸಹ ನಾವು ಒತ್ತಡ ಕೊಡ್ಬೇಕಾಗತ್ತೆ, ಸಕ್ರಿಯಗೊಳಿಸ್ಕೋಬೇಕಾಗತ್ತೆ. ಯಾವುದಕ್ಕೆ? ಹಾರ್ಮೋನ್ಗಳ ಅಸಮತೋಲನ ತೊಲಗಿಸ್ಕೊಳಕ್ಕೆ. ನೋಡಿ, ಸ್ಪ್ಲೀನ್ 6, ಸ್ಪ್ಲೀನ್ 1. ಸ್ಪ್ಲೀನ್ 1 ಎಲ್ಲಿದೆ? ಹೆಬ್ಬೆರ್ಲು, ಆ ಉಗುರು, ಹೆಬ್ಬೆರ್ಲಿಗೆ ಉಗುರು ಪಕ್ಕದಲ್ಲಿರೋದು ಆ ಕಾರ್ನರ್ ಪಾಯಿಂಟ್. ಓಕೆ, ನಿಮ್ಗೆ ಅರ್ಥ ಆಗತ್ತೆ. ಚಿತ್ರ ನೋಡ್ತಾ ಇದ್ರಲ್ಲ, ಎಡಗಡೆ ನೋಡ್ತಾ ಇದ್ರಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ನೋಡಿ, ನಮ್ಮ ಈ ಆಂಕಿಲ್ ಬೋನ್ ಮೇಲೆದಲ್ಲಿ 4 ಬೆರಳ ಅಗಲದಲ್ಲಿರುವಂತ ಆ ಪಾಯಿಂಟ್ ಸ್ಪ್ಲೀನ್ 6 ಸ್ನೇಹಿತರೆ. ಇದು ನೋಡ್ಕೊಳ್ಳಿ. ಸೊ ಈ ಎರಡು ಪಾಯಿಂಟ್ಗಳನ್ನು ಸಹ ಸಕ್ರಿಯಗೊಳಿಸ್ಕೊಂಡ್ರೆ ನಿಮ್ಮ ಹಾರ್ಮೋನ್ಗಳ ಅಸಮತೋಲ್ಯ ಅಂತ ಈ ವ್ಯಾಧಿ ಆಗ್ಬೋದು, ಈ ಲಕ್ಷಣಗಳನ್ನು ತೊಲಗಿಸ್ಕೊಳ್ಳೋದಕ್ಕೆ ಅದ್ಭುತವಾದ ಅವಕಾಶ ಇರುತ್ತೆ ಅಂತ ಇದು ಈ ಚಿತ್ರದಲ್ಲಿ ಮತ್ತೆ ಒಂದ್ಸರಿ PDF ಬಂದ್ಮೇಲೆ ಸೊ ಅದ್ರ ಮೇಲೆ ಹೆಚ್ಚು ಗಮನ ಕೊಡಿ ಸ್ನೇಹಿತರೆ. ರೈಟ್ ಸ್ನೇಹಿತರೆ, ನೋಡಿ, ಇಷ್ಟುವರೆಗೂ ನಾವು ಮನೆಮದ್ದು ಭಾಗವಾಗಿ ಹಾರ್ಮೋನ್ ಅಸಮತೋಲ್ಯದ ಬಗ್ಗೆ ಆಕುಪ್ರದರಲ್ಲಿ ಅದ್ಭುತವಾದ ಪರಿಹಾರ ತಿಳ್ಕೊಂಡಿದ್ವಿ. ದಯವಿಟ್ಟು ನೀವು ಪಾಲಿಸಬೇಕಿದು, ಮತ್ತೆ ಎಲ್ಲರಿಗೂ ಕಲಿಸ್ಕೊಡ್ತೀರಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ವಿನಂತಿ ಮಾಡುತ್ತಾ, ಖಂಡಿತವಾಗಿ ಎಲ್ಲರಿಗೂ ಎಲ್ಲರಿಗೂ ಹಂಚ್ಬೇಕಿದೆ ಈ ಜ್ಞಾನವನ್ನು. ಎಲ್ಲರಿಗೂ ಹಂಚಿ ಅವ್ರನ್ನೂ ಸಹ ಇದರಿಂದ ಲಾಭ ತಗೊಂತಾರೆ. ಸೊ ಅದೊಂದು ಪುಣ್ಯ ಕಾರ್ಯ ಆಗುತ್ತೆ. ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಅನ್ಕೊಂಡು ಇವತ್ತಿನ ಕಾರ್ಯಕ್ರಮ ಮನೆ ಮದ್ದು ಈಗ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಸೊ ಇಷ್ಟುವರೆಗೂ ನೀವು ಕೇಳಿಸ್ಕೊಂಡಿದ್ದಕ್ಕೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.